ಸಹಕಾರಿ ಆಸ್ಪತ್ರೆಯಲ್ಲಿ ಯಾರೂ ಕೂಡ ಒಂದು ಪೈಸೆ ದುರುಪಯೋಗ ಮಾಡಿಕೊಂಡಿಲ್ಲ. ಯಾರೋ ಕಿಡಿಗೇಡಿಗಳು ಬಂದು ನಮ್ಮ ಸಂಸ್ಥೆಯನ್ನ ಹಾಳು ಮಾಡೋದಕ್ಕೆ ಮುಂದಾಗಿದ್ದು ನಾವುಗಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಕ್ಷೇತ್ರದ ಶಾಸಕ ಹಾಗೂ ಸಹಕಾರಿ ಆಸ್ಪತ್ರೆಯ ಅಧ್ಯಕ್ಷ ಎಚ್.ಪಿ. ಸ್ವರೂಪ್ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರದ ತಾಲೂಕು ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಸಂಜೀವಿನಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡಲಾಗಿದೆ. ದಾಖಲೆ ಸಮೇತ ಮಾತನಾಡೋದಕ್ಕಾಗಿ ಸ್ವಲ್ಪ ತಡವಾಗಿದೆ. ಡಿಆರ್ ಕೋಆಪರೇಟಿವ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಕಳೆದ ವಾರ ತನಿಖೆ ಮಾಡಿ ಯಾವುದೇ ತಪ್ಪಾಗಿಲ್ಲ ಅಂತ ತಿಳಿಸಿದ್ದಾರೆ. ಯಾವುದೇ ರೀತಿಯಲ್ಲೂ ಹಣ ದುರುಪಯೋಗ ಆಗಿಲ್ಲ ಎಂದಿದ್ದಾರೆ. ಈಗಾಗಲೇ ನಾನು ಒಂದು ಮಾಧ್ಯಮದಲ್ಲಿ ನಮ್ಮ ಸಂಜೀವಿನಿ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಒಂದು ಅಪಪ್ರಚಾರ ಮಾಡಿದ್ದನ್ನ ನೋಡಿದೆ ನಾನು ಕೂಡ. ಆದ್ರೆ ನಾನು ಅವತ್ತೇ ನಿಮ್ಮ ಒಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಕಾಲೇಜ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಲಿಕ್ಕೆ ಪ್ರೆಸ್ ಮೀಟ್ ಮಾಡೋಣ ಅಂತಿದೆ. ಯಾಕಂದ್ರೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾವೊಂದು ಪ್ರೂಫ್ ಮತ್ತು ಇದನ್ನ ಇಟ್ಕೊಬೇಕು. ಯಾಕಂದ್ರೆ ಸುಮ್ಮನೆ ಮಾತಾಡಿ ಓಡೋವಂತ ಕೆಲಸ ಆಗ್ಬಾರ್ದು ಅಂತ. ಹಾಗೆ ನಮ್ಮ ಡಿಆರ್ ಅವರು ನಮ್ಮ ಇದಕ್ಕೆ ಕೋಆಪರೇಟಿವ್ ಆಕ್ಟ್ ಸಂಬಂಧಪಟ್ಟಂಗೆ ಡಿಆರ್ ಅವರು ಇವತ್ತಾಗಲೇ ಕಳೆದ ವಾರ ಎಂಕ್ವೈರಿನ ಮಾಡಿದ್ದಾರೆ, ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಯಾವುದೂ ಕೂಡ ಇದನ್ನ ತಪ್ಪಾಗಿಲ್ಲ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಿಂದ ಅಂತ ನಾನು ಸಾರ್ವಜನಿಕರಿಗೆ ಮತ್ತು ನಮ್ಮ ಷೇರುದಾರರಿಗೆ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ಸನ್ಮಾನ್ಯ ದಿವಂಗತರಾದಂತಹ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಇರ್ಬೋದು, ಡಾಕ್ಟರ್ ಮುನಿವೆಂಕಟೇಗೌಡರು ಇರ್ಬೋದು ಮತ್ತು ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಬಹಳಷ್ಟು ಕಷ್ಟಪಟ್ಟು ಬೆಳೆಸಿರೋಂಥ ಸಂಸ್ಥೆ ಸಂಜೀವಿನಿ ಸಹಕಾರಿ ಸಂಸ್ಥೆ.